ಇನ್ನು ಚಿನ್ನಕ್ಕೋಸ್ಕರ ಚಿಂತಾಮಣಿಯಲ್ಲಿ ಏರಿಯಲ್ ಸರ್ವೆಯನ್ನು ನಡೆಸಲಾಗಿದೆ. ಹೆಲಿಕಾಪ್ಟರ್ ಅನ್ನು ಬಳಸಿ ಸರ್ವೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಗುಡಿಬಂಡೆ ಬಳಿಕ ಚಿಂತಾಮಣಿ ನಗರ ಸುತ್ತಮುತ್ತ ಸರ್ವೆ ನಡೀತಾ ಇದೆ. 2019-20ರಲ್ಲಿ ಗುರುತಿಸಿದಂಥ ಸ್ಥಳಗಳಲ್ಲಿ ಈಗ ಸರ್ವೆ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಏರಿಯಲ್ ಸರ್ವೆಯನ್ನು ನಡೆಸಲಾಗಿದೆ. ಹೆಲಿಕಾಪ್ಟರ್ ಅನ್ನು ಬಳಸಿ ಏರಿಯಲ್ ಸರ್ವೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಗುಡಿಬಂಡೆಯ ನಂತರ ಈಗ ಚಿಂತಾಮಣಿ ನಗರದ ವ್ಯಾಪ್ತಿಯಲ್ಲೂ ಸಹ ಏರಿಯಲ್ ಸರ್ವೆಯನ್ನು ಮಾಡಿದ್ದಾರೆ. 2019-20ರಲ್ಲಿ ಸ್ಥಳವನ್ನು ಗುರುತಿಸಲಾಗಿತ್ತು. ಸೊ ಈಗ ಅಲ್ಲಿ ಏರಿಯಲ್ ಸರ್ವೆ ನಡೆದಿದೆ. ಚಿಂತಾಮಣಿ ಹೊರವಲಯ, ಚಿನ್ನಸಂದ್ರ ಸೇರಿದಂತೆ ಹಲವು ಕಡೆಗಳಲ್ಲಿ ಸರ್ವೆಯನ್ನು ಮಾಡಿರುವಂಥದ್ದು. ಕಳೆದ 10 ದಿನಗಳಿಂದಲೂ ಸಹ ಅಧಿಕಾರಿಗಳು ಸರ್ವೆಯಲ್ಲಿ ನಿರತರಾಗಿದ್ದಾರೆ. ನೋಡಿ, ಇದು ಕರ್ನಾಟಕಕ್ಕೆ ಬಹಳ ಒಂದು ಖುಷಿಯ ವಿಚಾರ. ಯಾಕೆಂದ್ರೆ ಮತ್ತೆ ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆ ಶುರುವಾಗುತ್ತೆ ಅನ್ನುವ ರೀತಿಯಾದಂಥ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ನೂರಾರು ಜನರು ಆಕ್ಚುಲಿ ಕಾಯ್ತಾ ಇದ್ದಾರೆ ಯಾವಾಗಿಂದ ಈ ಒಂದು ಚಿನ್ನದ ಗಣಿಗಾರಿಕೆ ಸ್ಟಾರ್ಟ್ ಆಗುತ್ತಂತ. ಕೋಲಾರ ಯಾವತ್ತೂ ಸಹ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕೋಲಾರ ಗೋಲ್ಡ್ ಫೀಲ್ಡ್ KGF ಇಡೀ ಜಗತ್ತಿಗೆ ಒಂದು ಕಾಲದಲ್ಲಿ ಚಿನ್ನವನ್ನ ಹಂಚಿದಂತಹ ಒಂದು ಪ್ರದೇಶ. ಸೊ ಅದೇ ಅವಿಭಜಿತ ಕೋಲಾರ ಜಿಲ್ಲೆಯ ಒಂದು ಭಾಗ ಚಿಕ್ಕಬಳ್ಳಾಪುರ. ಸೊ ಅದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಏರಿಯಲ್ ಸರ್ವೆಯನ್ನು ನಡೆಸಿದ್ದಾರೆ ಅಧಿಕಾರಿಗಳು ಚಿನ್ನದ ನಿಕ್ಷೇಪಕ್ಕೋಸ್ಕರ. ಸೊ ಎಲ್ಲಿ ಯಾವ ಪ್ರದೇಶದಲ್ಲಿ ಚಿನ್ನದ ನಿಕ್ಷೇಪ ಹೆಚ್ಚಾಗಿದೆಯೋ ಅಲ್ಲಿ ಫಸ್ಟು ಕಾರ್ಯಾಚರಣೆಯನ್ನು ಶುರು ಮಾಡ್ತಾರೆ, ಕೆಲಸ ಶುರು ಮಾಡ್ತಾರೆ ಅನ್ನುವ ನಿಟ್ಟಿನಲ್ಲಿ. ಸೊ ಈ ಕಾರ್ಯ ಶುರು ಆದರೆ ಎಷ್ಟೋ ಜನರು ಉದ್ಯೋಗಸ್ಥರಾಗ್ತಾರೆ, ಕೆಲಸ ಸಿಗುತ್ತೆ. ಸಹಜವಾಗಿ ಒಂದಷ್ಟು ಬಾಧಕಗಳಿದ್ದಾವೆ, ಸಾಧಕಗಳಿಗಿಂತ ಬಾಧಕಗಳು ಸಹ ಹೆಚ್ಚಾಗೇ ಇದ್ದಾವೆ. ಬಟ್ ಸ್ಟಿಲ್ ಇದೆಲ್ಲ ಒಂದು ಕಡೆ ಕರ್ನಾಟಕಕ್ಕೆ ಮತ್ತು ಕರ್ನಾಟಕದ ಅಭಿವೃದ್ಧಿಗೆ ಎಲ್ಲೋ ಒಂದು ಕಡೆ ಪೂರಕವಾಗಿ ನಿಲ್ಲಬಹುದು ಅನ್ನುವ ರೀತಿಯಾದಂತಹ ಚರ್ಚೆಗಳಿರ್ತಕ್ಕಂಥದ್ದು. ಸೊ ಈ ಏರಿಯಲ್ ಸರ್ವೆಯಲ್ಲಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ರಿಪೋರ್ಟರ್ ಶ್ರೀನಿವಾಸ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ಸರ್ವೆಯನ್ನು ಮಾಡಿದ್ದಾರೆ, ಏರಿಯಲ್ ಸರ್ವೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು. ಸೊ ಕೋಲಾರದ ನಂತರ ಚಿಕ್ಕಬಳ್ಳಾಪುರ ಇಡೀ ಜಗತ್ತಿಗೆ ಚಿನ್ನ ಕೊಡುವಂತಹ ಒಂದು ಆಸೆ ಅಥವಾ ಆ ರೀತಿಯಾದಂಥ ಒಂದು ಆಕಾಂಕ್ಷೆ ಇರ್ತಕ್ಕಂಥದ್ದು. ಸೊ ಯಾವ ರೀತಿಯಾಗಿ ನಡೀತಾ ಇದೆ ಸರ್ವೆ ಕಾರ್ಯ ಅಂತ ಶ್ರೀನಿವಾಸ್? ಖಂಡಿತ ಶಿವು, ಏನೊಂದು ಚಿಕ್ಕಬಳ್ಳಾಪುರದ ಗುಡಿಬಂಡೆ ಆದ ತದನಂತರ ಈಗ ಗುಡಿಬಂಡೆಯಿಂದ ಚಿಂತಾಮಣಿಗೆ ಒಂದು ಶಿಫ್ಟ್ ಆಗಿರುವಂತನು. ಇನ್ನು ಚಿನ್ನಕ್ಕಾಗಿ ಚಿಂತಾಮಣಿಯಲ್ಲಿ ಏರಿಯಲ್ ಸರ್ವೆ ಸಹ ಒಂದು ಮಾಡ್ತಿರುವಂತದ್ದು. ಇನ್ನು ಖನಿಜಾಂಶಗಳ ನಿಕ್ಷೇಪಕ್ಕಾಗಿ ತೀವ್ರ ಶೋಧ ಸಹ ನಡೆಸಿರುವಂತದ್ದು. ಇನ್ನು ಚಿನ್ನ, ತಾಮ್ರ, ಅಲ್ಯೂಮಿನಿಯಂಗಾಗಿ ಹೆಲಿಕಾಪ್ಟರ್ ಮುಖಾಂತರ ಚಿಂತಾಮಣಿಯಲ್ಲಿ ಒಂದು ಶೋಧ ಕಾರ್ಯಕ್ಕೆ ಈಗ ಬೆಳಗ್ಗೆಯಿಂದನೇ ಸಹ ಒಂದು ಚಾಲನೆಗೆ ಸಿಕ್ಕಿರುವಂತದ್ದು. ಇನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಧಿಕಾರಿಗಳಿಂದ ಈ ಒಂದು ಸರ್ವೆ ಸಹ ನಡೀತಿದೆ ಅಂತೇಳಿ ಈ ಒಂದು ಮಾಹಿತಿ ಸಹ ನಮ್ಗೆ ಒಂದು ಲಭ್ಯವಾಗಿದೆ ಅಂತಾನೆ ಹೇಳ್ಬೋದು. ಈಗ ಏನು ಗುಡಿಬಂಡೆ ಬಳಿಕ ಈಗ ಚಿಂತಾಮಣಿ ನಗರದಲ್ಲೂ ಸಹ ಒಂದು ಸುತ್ತಮುತ್ತ ಏನು ಬೆಟ್ಟಗಳ ಒಂದು ಸಮೀಪದಲ್ಲಿ ಸಹ ಒಂದು ಏನಾದ್ರು ಚಿನ್ನದ ಒಂದು ನಿಕ್ಷೇಪಗಳೇನಾದ್ರು ಸಿಗಬಹುದಾ ಎಂಬುವಂತಹ ನಿಟ್ಟಿನಲ್ಲಿ ಸಹ ಈ ಒಂದು ಅಧಿಕಾರಿಗಳು ಸಹ ಬಂಗಾರಕ್ಕೆ ಸರ್ವೆಕ್ಕೆ ಒಂದು ಶೋಧಕ್ಕೆ ಮುಂದಾಗಿರುವಂತ ಹೇಳೋದು. ಇನ್ನು 2019-20ರಲ್ಲಿ ಗುರುತಿಸಿದ ಸ್ಥಳಗಳಿಗೆ ಈಗ ಒಂದು ಮೋಕ್ಷ ಸಿಕ್ಕಿದ್ದಾರೆ ಅಂತ ಹೇಳಬಹುದು. ಇನ್ನೇನು ಸರಿಸುಮಾರು ಏನೊಂದು ಚಿನ್ನದ ಒಂದು ಗ್ರಾಮ್ ಚಿನ್ನದ ಬೆಲೆ ಸರಿಸುಮಾರು ಒಂದು 15,000-18,000 ಸಾವಿರವರೆಗಿದೆ. ಆ ಒಂದು ನಿಟ್ಟಿನಲ್ಲಿ ಸಹ ಏನಾದ್ರೂ ಗುಡಿಬಂಡೆ ಮತ್ತೆ ಚಿಂತಾಮಣಿ ಒಂದು ಸೇರಿದಂತೆ ಏನಾದ್ರು ಚಿನ್ನದ ನಿಕ್ಷೇಪ ಇದ್ರೆ ಇದಕ್ಕೆ ರಾಜ್ಯಕ್ಕೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಚಿಂತಾಮಣಿ ನಗರದ ಒಲೆವೃತ್ತ, ಚಿನ್ನಸಂದ್ರ ಸೇರಿದಂತೆ ಹಲವು ಕಡೆಗಳಲ್ಲಿ ಸಹ ಬೆಳಗ್ಗೆಯಿಂದನೇ ಹೆಲಿಕಾಪ್ಟರ್ ಮುಖಾಂತರ ಒಂದು ಶೋಧ ಕಾರ್ಯ ಸಹ ನಡೆಸಿರುವಂತದ್ದು. ಇನ್ನು ಅಲ್ಲಿರುವಂತಹ ಏನು ಗ್ರಾಮಸ್ಥರು ಕೂಡ ಏಕೆ ಹೆಲಿಪ್ಯಾಡ್ ನಮ್ಮ ಹೆಲಿಕಾಪ್ಟರ್ ಮುಖಾಂತರ ಹಾರುವುದು ಮತ್ತೆ ಸೆರೆ ಮಾಡ್ತಿರೋದು ಎಲ್ಲೋ ಒಂದಷ್ಟು ಸಹ ಒಂದು ಸಂತಸದ ಒಂದು ಖುಷಿನಂತ ಹೇಳಬಹುದು. ಯಾಕಂದ್ರೆ ಏನು ಚಿನ್ನದ ನಿಕ್ಷೇಪ ಸಿದ್ರೆ ನಮಗೂ ಸಹ ಇದರಲ್ಲಿ ಬಹಳಷ್ಟು ಒಂದ್ ಸ್ವಲ್ಪ ಯೂಸ್ ಆಗುತ್ತೆ. ನಮ್ಮ ಒಂದು ಕ್ಷೇತ್ರದಲ್ಲಿ ನಿಧಿ ಸಿಕ್ಕಿದೆ, ಹಾಗಾಗಿ ಒಂದೇನಾದ್ರೂ ಸಿಕ್ಕಿದ್ರೆ ನಮಗೂ ಸಹ ಒಂದು ಸಂತೋಷ ಸುದ್ದಿ ಯಾವ್ದಿರಲ್ಲ ಅಂತೇಳಿ ಅಲ್ಲಿರುವಂತಹ ಒಂದು ಸಾರ್ವಜನಿಕರಿಗೆ ಇದು ಮಾಡಿರುವಂತದ್ದು. ಇನ್ನು ಒಟ್ಟಾರೆಯಾಗಿ ಏನು ಚಿಕ್ಕಬಳ್ಳಾಪುರದ ಒಂದು ಗುಡಿಬಂಡೆ ಆಯ್ತು, ಈಗ ಚಿಂತಾಮಣಿಯ ಒಂದು ಏನು ಬೆಟ್ಟದ ತಪ್ಪಲಿನಲ್ಲಿ ಸಹ ಒಂದು ಹೆಲಿಪ್ಯಾಡ್ ಮುಖಾಂತರ ಸರ್ವೆಗೆ ಮುಂದಾಗಿರುವಂತ ಹೇಳ್ಬೋದು ಶಿವು ಅಧಿಕಾರಿಗಳು. ಈ ಸಾಧಕ ಜೊತೆಗೆ ಬಾಧಕವನ್ನು ಸಹ ನಾವು ನೋಡಬೇಕಾಗಿದೆ. ಅಂದರೆ ಒಂದು ಕಡೆ ಒಳ್ಳೇದಾಗುತ್ತೆ, ಇದ್ರ ಜೊತೆಗೆ ಒಂದಷ್ಟು ನೆಗೆಟಿವ್ ಆಸ್ಪೆಕ್ಟ್ ಅನ್ನು ಸಹ ನಾವು ನೋಡಬೇಕಾಗಿದೆ ಅನ್ನುವಂಥದ್ದು ಅಂತ.
ಸೊ ಅಲ್ಲಿನ ಜನರು ಏನು ಹೇಳ್ತಾ ಇದ್ದಾರೆ ಶ್ರೀನಿವಾಸ್, ಈ ರೀತಿಯಾದಂತಹ ಸರ್ವೆ ಅಥವಾ ಮುಂದೆ ಒಂದು ವೇಳೆ ಏನಾದರೂ ಗಣಿಗಾರಿಕೆ ಶುರು ಆದರೆ ಅದಕ್ಕೆ ಅವರ ಸಹಮತ ಇದೆಯಾ? ಈ ಭಾಗದ ಜನರು ಸಹಮತವನ್ನು ವ್ಯಕ್ತಪಡಿಸ್ತಾರೆ, ಅವರ ಅಭಿಪ್ರಾಯ ಯಾವ ರೀತಿಯಾಗಿದೆ ಜಿಲ್ಲೆಯಲ್ಲಿ ಅಂತ? ಖಂಡಿತ ಶಿವು, ಯಾಕಂದ್ರೆ ಏನು ಸತತವಾಗಿ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನೋ ಒಂದು ಚಿನ್ನದ ಬೆಲೆ ಗಗನಕ್ಕೇರಿರುವಂತದ್ದು. ಯಾಕಂದ್ರೆ ಸರಿಸುಮಾರು ಒಂದು ಗ್ರಾಮದ ಚಿನ್ನ 15,000ರಿಂದ 18,000ವರೆಗೆ ಹೇರಿರುವಂತದ್ದು. ಆ ಒಂದೇ ನಿಟ್ಟಿನೊಳಗೆ ಹೋಗಿದ್ರೆ ಇಲ್ಲಿ ಚಿಂತಾಮಣಿ ಆಗ್ಬೋದು, ಗುಡುಬಂಡೆ ಆಗ್ಬೋದು, ಏನಾದ್ರೂ ಬಂಗಾರದ ಒಂದು ನಿಕ್ಷೇಪ ಸಿಕ್ಕಿದ್ರೆ ಒಂದಷ್ಟರ ಮಟ್ಟಿಗೆ ಸಂತೋಷ, ಮತ್ತೆ ಇನ್ನೊಂದಷ್ಟು ಮಟ್ಟಿಗೆ ದುಃಖ ಅಂತ ಹೇಳ್ಬೋದು. ಯಾಕಂದ್ರೆ ಗ್ರಾಮೀಣ ಭಾಗ ಏನಾದ್ರು ನಿಧಿ ನಿಕ್ಷೇಪಗಳೇನಾದ್ರು ಸಿಗುವಂತ ಒಂದು ಚಾನ್ಸಸ್ ಇದ್ರೆ ಸಹ ಇದರಲ್ಲಿ ಎರಡೂ ಸಹ ಭಾಗಿಯಾಗಿರುವಂತದ್ದು. ಯಾಕಂದ್ರೆ ಒಂದು ಕಡೆ ಖುಷಿ ಆದ್ರೆ ಮತ್ತೊಂದು ಕಡೆ ಏನಾದ್ರು ಕೋಲಾರ KGF ತರ ಏನಾದ್ರು ಇಲ್ಲಿ ಒಳಗಡೆಯಿಂದ ಏನಾದ್ರು ಇದ್ ಮಾಡ್ಕೊಂಡಿರ್ತಾರೆ, ಒಂದು ಗುಹೆ ಮಾಡಿದ್ರೆ ಒಂದು ಸಂದರ್ಭದಲ್ಲೂ ಸಹ ಮನೆಗಳೆಲ್ಲ ಹೋಗುತ್ತಾ ಎಂಬುವಂತಹ ಆತಂಕದಲ್ಲಿ ಸಹ ಒಂದು ಸಾರ್ವಜನಿಕರು ಮತ್ತೆ ಅಲ್ಲಿರುವಂತ ಸ್ಥಳೀಯರು ಇರುವಂತದ್ದು. ಇನ್ನು ಬೆಳಗ್ಗೆಯಿಂದನೂ ಸಹ ಏನು ಹೆಲಿಪ್ಯಾಡ್ ಮುಖಾಂತರ ಬಂದಿರುವಂತಹ ಹೆಲಿಪ್ಯಾಡ್ ಮುಖಾಂತರ ಸರ್ವೆ ಮಾಡುತ್ತಿರುವಂತಹ ಹೆಲಿಪ್ಯಾಡ್ ನ ಬೆಳಗ್ಗೆಯಿಂದನೂ ಸಹ ಸರಿಸುಮಾರು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಒಂದು ಹಬ್ಬದ ರೀತಿಯಲ್ಲಿ ಬಿಟ್ಟು ಆ ಹೆಲಿಪ್ಯಾಡ್ ನೋಡುವಂತಹ ಒಂದು ಅರಸಾಹಸಕ್ಕೆ ಮುಂದಾಗಿರುವಂತಾನೆ ಹೇಳ್ಬೋದು ಶಿವು. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.